ಗಾಯ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದ್ಸರಿ ಈ ತರ ನಮ್ ಕಣ್ಣು ಮುಂದೆ ವಿಡಿಯೋ ಬಂದ್ಬಿಡುತ್ತೆ. ಓಕೆನಾ, ಆ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಗೆ ವಿಡಿಯೋ ಬೇಡ, ಜಸ್ಟ್ ಆಡಿಯೋ ಮಾತ್ರ ಬೇಕಾಗುತ್ತೆ. ಓಕೆನಾ, ಆ ತರ ಆಡಿಯೋ ಬೇಕು, ಅದನ್ನ ರಿಟರ್ನ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ನೀನು. ಅಂಡ್ ತುಂಬಾ ಇಷ್ಟ ಆಗ್ಬಿಡುತ್ತೆ. ಯಾವ್ದೋ ಒಂದು ಲೇಟೆಸ್ಟ್ ಮೂವಿ ಆಗಿರ್ಬೋದು, ಯಾವ್ದೋ ಒಂದು ಬಂತು ಅಂದ್ರೆ ಸಾಕು, ಅದನ್ನ ಏನ್ ಮಾಡ್ತಾರೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ರೀಲ್ ಮಾಡ್ಬಿಡ್ತಾರೆ. ಓಕೆನಾ, ಅದು ಏನಪ್ಪಾ ಅಂತಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗ್ಬಿಡುತ್ತೆ. ಓಕೆನಾ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಆದರೆ ಅದನ್ನ ಆಡಿಯೋ ಡೌನ್ಲೋಡ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನೀನು ಯಾವ್ದೋ ಒಂದು ರೀಲ್ ವಿಡಿಯೋ ಆಗಿರ್ಬೋದು. ಓಕೆನಾ, ಜಸ್ಟ್ ಅದನ್ನ ಆಡಿಯೋ ಮಾತ್ರ ಡೌನ್ಲೋಡ್ ಮಾಡ್ಕೋಬಹುದು, ಅದು ವಿಡಿಯೋ ಬೇಡ, ಆಡಿಯೋ. ಓಕೆನಾ, ಈಸಿಯಾಗಿ ಅಂದ್ರೆ ಈಸಿಯಾಗಿ ನಿನ್ನೊಂದು ರಿಂಗ್ ಟಾಂಗ್ ಸೆಟ್ ಅನ್ನೋದು ಮಾಡ್ಕೋಬಹುದು. ಅಂಡ್ ಅದನ್ನ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂಡ್ ಚಾನಲ್ಗೆ ಏನಾದ್ರೂ ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಈ ಕಡೆ ಏನಪ್ಪಾ ಅಂತ ನಿಮ್ ಕಣ್ಣಿಂದ ರೀಲ್ಸ್ ಗಳು ಬರ್ತಾನೆ ಇರುತ್ತೆ. ನೋಡಿದ್ರೆ ಈ ತರ ಬರ್ತಾನೆ ಇರುತ್ತೆ. ಆದ್ರೆ ಇಲ್ಲೇನಪ್ಪಾ ಅಂತಂದ್ರೆ ನಿಮ್ಗೆ ಯಾವ್ದೋ ಒಂದು ವಿಡಿಯೋ, ಓಕೆ, ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇದೇ ಒಂದು ವಿಡಿಯೋ ಅನ್ಕೊಳ್ಳಿ. ಓಕೆನಾ, ಸಿಂಪಲ್ ಆಗಿ ನೀವು ಏನು ಮಾಡಿಲ್ಲ, ಶೇರ್ ಬಟನ್ ಅಂತ ಇರುತ್ತೆ ನೋಡಿದ್ರೆ, ಸಿಂಪಲ್ ಆಗಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದೇನಪ್ಪಾ ಅಂತಂದ್ರೆ ಇದ್ರದ್ದು ವಿಡಿಯೋದ URL ಅನ್ನೋದು ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಸೊ URL ಅನ್ನೋದು ಕಾಪಿ ಆಗಿ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಸಿಂಪಲ್ ಆಗಿ ಕ್ರೋಮ್ಗೆ ಬಂದ್ಬಿಡಿ. ಓಕೆನಾ, ಸೊ ಕ್ರೋಮ್ಗೆ ಬಂದಿದ ನಂತರ ಇಲ್ಲೇನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ರೀಲ್ ಆಡಿಯೋ ಡೌನ್ಲೋಡ್ ಅಂತ ಸರ್ಚ್ ಮಾಡಿ ಅಷ್ಟೇ. ಓಕೆನಾ, ಸೊ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ನಾವು ಅಲ್ಲಿ ಕಾಪಿ ಮಾಡಿದ್ರಲ್ಲ ಲಿಂಕ್ ಅನ್ನು, ಸಿಂಪಲ್ ಆಗಿ ಅದೇ ಒಂದು ಲಿಂಕ್ ಅನ್ನು ಈ ಒಂದು ಜಾಗದಲ್ಲಿ ಸಿಂಪಲ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ಚ್ ಮಾಡಿ ಅಷ್ಟೇ. ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅದು ಲೋಡ್ ತಗೊಳುತ್ತೆ. ಲೋಡ್ ತಗೊಳ್ಳಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಂಗಿತ್ತಂದ್ರೆ ಅದೇನಪ್ಪಾ ಅಂದ್ರೆ ಆಡಿಯೋ ಅನ್ನೋದು ಬಂದ್ಬಿಡುತ್ತೆ. ಓಕೆನಾ, ಒಂದ್ಸರಿ ಪ್ಲೇ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಆಮೇಲೆ ಸಿಂಪಲ್ ಆಗಿ ಡೌನ್ಲೋಡ್ ಅಂತ ಇರುತ್ತೆ, ಸಿಂಪಲ್ ಆಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇದೇನಪ್ಪಾ ಅಂತಂದ್ರೆ ಆಡಿಯೋ ಅನ್ನೋದು ಡೌನ್ಲೋಡ್ ಅನ್ನೋದು ಆಗೇ ಬಿಡ್ತದೆ ನಿನ್ನೊಂದು ಮೊಬೈಲ್ ನಲ್ಲಿ. ಓಕೆನಾ, ಆವಾಗ ನೋಡ್ಕೊಂಡು ನೀನು ರಿಂಗ್ ಟಾಂಗ್ ಸೆಟ್ ಮಾಡ್ಕೋ, ಏನ್ ಬೇಕಾದ್ರೂ ಮಾಡ್ಕೋಬಹುದು ಗ್ಯಾಸ್. ಓಕೆನಾ, ಇದು ತುಂಬಾ ಜನ ಗೊತ್ತೇ ಇಲ್ಲ. ಓಕೆನಾ, ನನಗೂ ಕೂಡ ಎಷ್ಟೋ ಜನ ಕೇಳಿದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ರೀಲ್ ವಿಡಿಯೋಸ್ಗಳು ಇಷ್ಟ ಆಗ್ಬಿಡುತ್ತೆ, ನಮ್ಗೆ ಆಡಿಯೋ ಬೇಕಾಗುತ್ತೆ. ಓಕೆನಾ, ನನಗೆ ಎಷ್ಟೋ ಜನ ಕೇಳಿದ್ದಾರೆ, ಬಟ್ ಅದನ್ನ ಯಾವ ತರ ಮಾಡ್ಕೊಳ್ಳೋದು ತುಂಬಾ ಜನ ಗೊತ್ತೇ ಇಲ್ಲ. ಓಕೆನಾ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡುವುದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡುವುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ.